ಪಡ್ಬೇಡಿ ಡಾಕ್ಟರ್. ನಾನು ಬದುಕಿರೋ ಮನುಷ್ಯಳೆ, ಮನುಷ್ಯ ರೂಪದಲ್ಲಿರೋ ಆತ್ಮ ಅಲ್ಲ. ಇದೇನಮ್ಮ, ನೀನ್ ಏನೋ ಕುಡಿದು ಸೂಸೈಡ್ ಮಾಡ್ಕೊಂಡಿದ್ಯಾ ಅಂತ ಅಲ್ಲಿ ನಿಮ್ಮ ಮನೆಯವರೆಲ್ಲ ಗಾಬರಿ ಆಗಿದಾರಲ್ಲಮ್ಮ. ಅವರು ಗಾಬರಿ ಪಡ್ಲಿ ಅಂತಾನೆ ನಾನು ಸೂಸೈಡ್ ಡ್ರಾಮಾ ಮಾಡಿದ್ದು. ಫೇಕ್ ಬ್ಲಡ್ನ ಬಾಯಲ್ಲಿ ಹಾಕೊಂಡೆ. ಆದ್ರೆ ನೀವು ಮಾತ್ರ ಈ ಸೂಸೈಡ್ ಡ್ರಾಮಾನ ಡೌಟ್ ಇಲ್ದೆ, ಡೌಟ್ ಬರ್ದಿರೋ ಹಾಗೆ ನಾನು ವಿಷ ಕುಡ್ದೆ ಸಾಯ್ತಿದ್ದೀನಿ ಅಂತ, ನಿಮ್ ಟ್ರೀಟ್ಮೆಂಟ್ ಇಂದಾನೆ ನನ್ಗೆ ಪುನರ್ಜನ್ಮ ಸಿಕ್ಕಿರೋದು ಅಂತ ನಮ್ಮವ್ರ ಹತ್ರ ಡ್ರಾಮಾ ಮಾಡ್ಬೇಕು. ಡ್ರಾಮಾ ಅವಶ್ಯಕತೆ ನಿನಗಿದೆ, ನನ್ಗೇನಿದ್ಯಮ್ಮ? ನೋಡಮ್ಮ, ನಮ್ಮ ಡಾಕ್ಟರ್ ತುಂಬಾನೇ ಸಿನ್ಸಿಯರು. ಅವರು ಟ್ರೀಟ್ಮೆಂಟ್ ಕೊಟ್ಟು ಫೀಸ್ ತಗೋತಾರೆ ಹೊರತು ಸುಮ್ಮನೆ ದುಡ್ಡು ತಗೊಳ್ಳಲ್ಲ. ಕಾಲೇಜ್ ಡೇಸ್ ಅಲ್ಲಿ ನಾನು ತುಂಬಾ ಒಳ್ಳೆ ಡ್ರಾಮಾ ಆರ್ಟಿಸ್ಟ್ ಅಮ್ಮ. ಒಂದು ಮೆಡಲ್ ಕೂಡ ಸಿಕ್ಕಿದೆ. ಯು ಡೋಂಟ್ ವರಿ. ಥ್ಯಾಂಕ್ ಯು ಡಾಕ್ಟರ್. ನರ್ಸ್ ಸರ್, ತಗೋ. ಈ ರೂಮ್ಗೆ ಯಾರು ಬರ್ದೇ ಇರೋ ಹಾಗೆ, ಯಾರಿಗೂ ಡೌಟ್ ಬರ್ದೇ ಇರೋ ಹಾಗೆ ನೀನೇ ನೋಡ್ಕೋಬೇಕು. ಸರಿ ಸರ್. ಸರಿ ಅತ್ತೆ, ನೀವು ಆಣೆ ಮಾಡಿರೋದ್ರಿಂದ ನಾನು ಧೈರ್ಯವಾಗಿ ಕಾಯ್ತಿರ್ತೀನಿ. ಆ ರಾಜಲಕ್ಷ್ಮಿ ಜೊತೆ ಮದ್ವೆ ಕ್ಯಾನ್ಸಲ್ ಆದ್ರೂ ಸರಿ, ಇಲ್ಲ ಅಂದ್ರೆ ಇದೇ ತರ ಇನ್ನೊಂದ್ಸಲ ವಿಷ ಕುಡ್ದು ನನ್ ಸಾವಕ್ ಕಾರಣ ನೀವ್ 3 ಜನ ಅಂತ ಹೇಳಿ A1, A2, A3 ಕೆಳಗೆ ನಿಮ್ 3 ಜನರ ಹೆಸರು ಬರ್ದು ಮುಂದಿನ ಸಲ ಡಾಕ್ಟರ್ಸ್ ಕೂಡ ನನ್ನ ಕಾಪಾಡಕ್ಕಾಗ್ದಿರೋಷ್ಟು ವಿಷ ಕುಡಿದ್ಬಿಡ್ತೀನಿ. ನಾನ್ ಮಾತು ಕೊಡ್ತಿದ್ದೀನಲ್ಲಮ್ಮ, ಇನ್ನು ನೀನು ವಿಷ ಕುಡಿಯೋ ಪರಿಸ್ಥಿತಿ ಬರ್ದೇ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಒಂದ್ ನಿಮಿಷ ಬರ್ತೀನಿ ರಮ್ಮ. ಏನ್ರಿ, ಒಂದ್ ನಿಮಿಷ ಫೋನ್ ಕೊಡಿ ಇಲ್ಲಿ. ಫೋನ್ ಯಾಕೆ? ಮಾತಾಡೋಕೆ ರೀ. ಫೋನ್ ಯಾಕೆ ಅಂತ ಕೇಳ್ತಿರಲ್ಲ, ಕೊಡಿ. ಯಾರ ಜೊತೆ ಮಾತಾಡ್ತೀಯೇ? ಕೊಡಿ, ಹೇಳ್ತೀನಿ. ಅಷ್ಟಕ್ಕೂ ಯಾರ್ಗ್ ಫೋನ್ ಮಾಡ್ತೀಯಾ? ಇನ್ಯಾರ್ಗೆ? ಆ ರಾಜಲಕ್ಷ್ಮಿಗೆ. ಅಮ್ಮ, ಏನಿದು? ರಾಜಲಕ್ಷ್ಮಿ ಜೊತೆ ಯಾಕೆ ಮಾತಾಡ್ಬೇಕು? ಆ ಅಸ್ಮಿತಂಗೆ ಮಾತು ಕೊಟ್ಟಿದ್ ಸಾಕಾಗಿಲ್ವಮ್ಮ? ಇವಾಗ ರಾಜಿಗೆ ಫೋನ್ ಮಾಡಿ ನನ್ ಪ್ರೀತಿ ಜೊತೆ ಆಡ್ತೀಯಾ? ಏನ್ ಪ್ರೀತಿನೋ ನಿಂದು? ನೀನಿರು. ಅಮ್ಮ, ಆ ರಾಜಲಕ್ಷ್ಮಿಯಿಂದನೇ ಅಸ್ಮಿತಾ ಪ್ರಾಣ ಕಳ್ಕೊಳಕ್ ಹೋಗಿದ್ದಾಳೆ. ನೀನ್ ಸಮಯಕ್ಕೆ ಸರಿಯಾಗಿ ಅಲ್ಲಿ ಹೋಗದೆ ಇದ್ದಿದ್ರೆ ಇಷ್ಟೊತ್ತಿಗೆ ಅಸ್ಮಿತಾ ನಮ್ ಕೈ ಮೀರ್ ಹೋಗ್ತಾ ಇದ್ಲು. ಹಾ, ನಾನು ಶೌರ್ಯರಮ್ಮ ಮಾತಾಡ್ತಿದ್ದೀನಿ. ಹೇಳಿ ಅತ್ತೆ. ಅತ್ತೆ ಯಾರೇ ನಿನ್ಗೆ? ಅತ್ತೆ ಯಾರು? ಮರ್ಯಾದೆಯಾಗಿ ಮಾತಾಡು. ಅಮ್ಮ ಅಮ್ಮ, ನಾನು ಹೇಳೋದ್ ಕೇಳಮ್ಮ. ನೀನಿರೋ, ನೀ ಸುಮ್ನೆ ಇರೋ.
ಫೋನ್ ಯಾಕೆ ಮಾಡಿದ್ರಿ? ಯಾಕ ನನ್ ಮಗ ನಿಮ್ ಊರಿಗ್ ಬಂದು ಪಂಚಾಯಿತಿ ಹತ್ರ ಏನು ಹೇಳ್ದ ಅಂತ ನಿಮ್ ಅಪ್ಪ ಅದನ್ನ ನಂಬ್ಕೊಂಡು ನಿನ್ಗೂ ಶೌರ್ಯಾಗೂ ಮದ್ವೆ ಮಾಡಿಸ್ತೀನಿ ಅಂತ ಹೇಗೆ ಹೇಳ್ತಾರೆ? ನನ್ಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳು. ಅಮ್ಮ ಅಮ್ಮ ನಾನು ಹೇಳೋದು ಸುಮ್ನೆ ಇರೋ. ಇಲ್ಲಿ ನಿಮ್ ಮಗನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಯಾರು ರೆಡಿಯಾಗೇನಿಲ್ಲ. ನಿಮ್ ಮಗನ ಮದ್ವೆ ಮಾಡ್ಕೊಳ್ಳೋದಕ್ಕೆ ನಂಗೂ ಇಷ್ಟ ಇಲ್ಲ. ಮತ್ ಯಾರಿಗೂ ಇಷ್ಟ ಇಲ್ಲ ಅಂದ್ಮೇಲೆ ಯಾಕೆ ಈ ಮದ್ವೆ ಇಲ್ಲ? ಆ? ಎಲ್ಲ ಸೇರ್ಕೊಂಡು ಅಸ್ಮಿತನ್ ಸಾಯಿಸೋದಕ್ಕ? ಅಮ್ಮ ಪ್ಲೀಸ್ ಅಮ್ಮ. ಅಮ್ಮ ಇವಾಗ ಮಾತಾಡೋದು ನಿಲ್ಲಿಸ್ತೀಯೋ ಇಲ್ವೋ? ಏಯ್ ನೀ ಸುಮ್ನೆ ಇರೋ. ನಿನ್ನಿಂದ ನನ್ ಮಗ ಸಾವಿನವರೆಗೂ ಹೋಗಿದ್ರೆ ಅಸ್ಮಿತಾ ಅವಳ ಪ್ರಾಣ ಪಣಕ್ಕಿಟ್ಟು ಕಾಪಾಡಿದಾಳೆ. ಅವನೇ ಸರ್ವಸ್ವ ಅನ್ಕೊಂಡು ಎಲ್ಲನೂ ಬಿಟ್ಟು ನಮ್ಮನೆಗ್ ಬಂದಿದ್ದಾಳೆ. ಈಗ ನಿಮ್ಮಪ್ಪ ಶೌರ್ಯನ್ ಜೊತೆ ಮದ್ವೆ ಮಾಡ್ತಾರೆ ಅಂತ ಗೊತ್ತಾಗಿ ವಿಷ ಕುಡ್ದು ಅವಳ ಪ್ರಾಣಕ್ಕೆ ಕಂಟಕ ತಂದ್ಕೊಂಡು ಹಾಸ್ಪಿಟ್ಲಲ್ಲಿ ಮಲ್ಗಿದಾಳೆ. ಅಮ್ಮ ಇವಾಗ ಮಾತಾಡಿ ಸಾಕು, ನಿಲ್ಸಮ್ಮ. ನೀನಿರೋ. ಹಾಸ್ಪಿಟಲ್ ಅಶ್ಮಿತಾ ವಿಷ ಯಾಕೆ ಕುಡಿದ್ಲು? ಮತ್ತೇನ್ ಮಾಡ್ತಾಳೆ ಕುಡಿದೇನೆ? ಆ? ನೀನ್ ನನ್ ಮಗನ್ಗೆ ಏನ್ ಮಾಡಿದ್ಯೋ ಏನೋ. ಮನೇಲಿರೋಳ್ನ ಒಪ್ಕೊಳ್ದೇನೆ ನಿನ್ನನ್ ಮಾರ್ಕೊಳ್ತೀನಿ ಅಂತ ಬಂದ್ರೆ ಆತ್ಮಾಭಿಮಾನ ಇರೋ ಯಾರೇ ಆದ್ರೂನು ಆತ್ಮಹತ್ಯೆ ಮಾಡ್ಕೋತಾರೆ ಕಣೆ. ಈ ವಿಷಯನ ನಿಮ್ಮ ಅಪ್ಪಂಗೆ ಹೇಳಿ ಈ ಮದ್ವೆನ ಅಮ್ಮ ನಿಲ್ಸು. ಸಾಕೀಗ. ರಾಜಿ ರಾಜಿ ಕೊಡೋ ನನ್ ಇಲ್ಲಿ. ತಗೊಳ್ಳಿ ನಿಮ್ ಫೋನು. ಛೇ